ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮೆಂಟಲ್. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ನೀಡಿರುವಂತದ್ದು. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮೆಂಟಲ್. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ನೀಡಿರುವಂತದ್ದು. ಮೆಂಟಲ್ ಆದ್ರೆ ನಿಮಾನ್ಸ್ಗೆ ಕಳಿಸಿ ಟ್ರೀಟ್ಮೆಂಟ್ ಕೊಡಿಸಬಹುದು. ಯಡಿಯೂರಪ್ಪ ಹೇಳಿದ್ರೆ ನನ್ನ ಮಾತು ವಾಪಸ್ ತಗೋತೀನಿ ಅಂತಾರೆ. ಹಕ್ಕುಚ್ಯುತಿ ಆಗಿದೆ ಅಂತ ಸ್ಪೀಕರ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಆಫ್ ಮೆಂಟ್ಲಾದ್ರೆ ಏನ್ ಮಾಡೋದು? ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ನೀಡಿರುವಂತದ್ದು. ಬ್ಯಾಕ್ ಡೋರ್ ನಲ್ಲಿ ಬಂದು ರಾಜಕೀಯ ಮಾಡ್ತಾರೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮೆಂಟಲ್. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನ ನೀಡಿರುವಂತದ್ದು. ಯಡಿಯೂರಪ್ಪ ಹೇಳಿದ್ರೆ ನನ್ನ ಮಾತ ವಾಪಸ್ ತಗೋತೀನಿ ಅಂತಾರೆ. ಹಕ್ಕುಚ್ಯುತಿ ಆಗಿದೆ ಅಂತ ಸ್ಪೀಕರ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಆಫ್ ಮೆಂಟ್ಲಾದ್ರೆ ಏನ್ ಮಾಡೋದು? ನಿಮ್ಮ ಯೋಗ್ಯತೆ ಬಂದು ಎಲೆಕ್ಷನ್ ಗೆಲ್ಲೋಕಾಗಲ್ಲ. ಬ್ಯಾಕ್ ಡೋರ್ ನಲ್ಲಿ ಬಂದು ರಾಜಕೀಯ ಮಾತ್ರ ಮಾಡ್ತೀರಾ, ಕ್ಷಮೆ ಕೇಳ್ತೀರಾ. ಆಗಲೇ RSS ನಿಂದ ಫೋನ್ ಹೋಗಿರುತ್ತೆ. ಯಾಕಯ್ಯ ಕ್ಷಮೆ ಕೇಳಿದ್ದು ಅಂತ ಕೇಳ್ತಾರೆ. ಅದಕ್ಕೆ ಮತ್ತೆ ಬೈತಾರೆ. ಹೀಗೆಂದು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ನೀಡಿರುವಂತದ್ದು. ನಿಮ್ಮ ಯೋಗ್ಯತೆಗೆ ಒಂದು ಎಲೆಕ್ಷನ್ ಗೆಲ್ಲೋಕಾಗ್ಲಿಲ್ಲ, ಬ್ಯಾಕ್ ಡೋರ್ ನಲ್ಲಿ ಬಂದು ರಾಜಕೀಯ ಮಾತ್ರ ಮಾಡ್ತೀರಾ, ಕ್ಷಮೆ ಕೇಳ್ತಾರೆ. ಆಗಲೇ RSS ನಿಂದ ಫೋನ್ ಹೋಗಿರುತ್ತೆ. ಯಾಕಯ್ಯ ಕ್ಷಮೆ ಕೇಳ್ದೆ ಅಂತ ಕೇಳ್ತಾರೆ ಅವರು. ಅದಕ್ಕೆ ಮತ್ತೆ ಬೈತಾರೆ. ಬಿಜೆಪಿಯಲ್ಲಿ ಲೋಯಲ್ ಕಮ್ಯುನಿಟಿಗೆ ನ್ಯಾಯ ಎಲ್ಲಿದೆ? ಅವರು ಗುಲ್ಬರ್ಗಾ ಚಲೋ ಇಟ್ಕೊಂಡಿದ್ರೆ ನಾವು ಬೆಂಗಳೂರು ಚಲೋ ಮಾಡಿಸ್ತೀವಿ. ಹೀಗೆಂದು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ನೀಡಿರುವಂತದ್ದು. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮೆಂಟಲ್ ಇದ್ದ ಹಾಗೆ ಆಫ್ ಮೆಂಟ್ಲಾದ್ರೆ ಏನ್ ಗತಿ? ಯೋಗ್ಯತೆಗಳಿಗೆ ಒಂದು ಎಲೆಕ್ಷನ್ ಗೆಲ್ಲಕ್ಕಾಗ್ಲಿಲ್ಲ. ಹೀಗೆಂದು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ನೀಡಿರುವಂತದ್ದು. ಅವರು ಗುಲ್ಬರ್ಗಾ ಚಲೋ ಇಟ್ಕೊಂಡ್ರೆ ನಾವು ಬೆಂಗಳೂರು ಚಲೋ ಮಾಡಿಸ್ತೀವಿ. ಅವರು ಮೆಂಟಲ್ ಆದ್ರೆ ನಿಮಾನ್ಸ್ಗೆ ಕಳಿಸಿ ಟ್ರೀಟ್ಮೆಂಟ್ ಕೊಡಿಸ್ಬೋದು.